ಕನ್ನಡ ನಾಟಕ ನಮ್ಮ ಹರೀಶ್ ತಿಮ್ಲಾಪುರ ಅವರ ನಿರ್ದೇಶನದಲ್ಲಿ ಕನ್ನಡ AI. ಇನ್ನೊಂದು ಕನ್ನಡ AI ಬಗ್ಗೆ ಹೇಳಬೇಕಲ್ಲ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಷ್ಟು ಪ್ರಭಾವ ಬೀರಾಕತ್ತೈತೆ ನೋಡ್ರಿ ಜೀವನದ ಮೇಲೆ. ಅದರೊಳಗೆ ಒಮ್ಮೆ ಹಾಸ್ಯದ ಸನ್ನಿವೇಶ, ಒಮ್ಮೊಮ್ಮೆ ಸಂಕಷ್ಟದ ಸನ್ನಿವೇಶ, ಅದನ್ನು ಬೇಸಾಗಿಟ್ಕೊಂಡು ಈ ನಾಟಕ ಬರ್ದಾರ. ಆದರೆ ಈ ನಾಟಕ ಬರ್ದವ್ರು ನಮ್ಮ ಸ್ಯಾನ್ ಹೋಕಿನ್ ಕನ್ನಡ ಸಂಘದ ಕನ್ನಡ ಪ್ರೇಮಿಗಳು. ಅದಕ್ಕೆ ಒಂದು ಕಿರ್ಕ್ ಮಾಡ್ಯಾರ, ಇವರು ರಾಬೋಟ್ ಎಲ್ಲ ಕ್ರಿಯೇಟ್ ಮಾಡ್ಯಾರ, ಬಟ್ ಆದ್ರೆ ಅದಕ್ಕೆ ಬರೀ ಕನ್ನಡ ಮಾತ್ರ ತಿಳಿತದಂತೆ. ಸೊ ಅದರಿಂದ ಏನು ಕ್ರಿಯೇಟ್ ಆಕೈತಿ ಇದ್ರೊಳಗೆ ಹಾಸ್ಯ ಸಂಕಷ್ಟ ನೋಡೋಣಂತ ಬರ್ರಿ. ಕನ್ನಡ ನಾಟಕ ಹರೀಶ್ ತಿಮ್ಲಾಪುರ ಅವರಿಂದ. ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ, ಗುಂಡೆ ನೆತ್ತಿ ಕುರುಟ ಅಂದ್ರೆ ಕಟ್ಟೋ ಪದಗಳು ಬಾಣ, ಕಟ್ಟೋ ಪದಗಳು ಬಾಣ. ನಮಸ್ಕಾರ. ಸಾಕು ಬಂದ್ರು, ಸ್ವಲ್ಪ ಕೆಲಸ ಮಾಡೋಣ. ಬನ್ನಿ ಬನ್ನಿ ಮಾಡುವ. ನಮಸ್ಕಾರ. ಇವರೆಲ್ಲ ಯಾರು ಅಂತ ನೋಡ್ತಿದ್ದೀರಾ? ಇವರೇ ನಮ್ಮ ಸ್ಯಾನೋಕಿ ಏರಿಯಾದ ಸಾಫ್ಟ್ವೇರ್ ಇಂಜಿನಿಯರ್ ಕಣ್ರಿ. ಇವ್ರ ಗ್ಯಾಂಗ್ ಹೆಸರೇ ಸಾಫ್ಟ್ವೇರ್ ಬ್ರಹ್ಮಾಸ್ ಅಂತ. ಬ್ರಹ್ಮನ ಕನ್ಫ್ಯೂಸ್ ಆಗ್ಬಿಡಿ. ಬ್ರಹ್ಮನಿಗೆ ಎಷ್ಟು ತಲೆ? 4 ಅಲ್ವಾ? ಇವ್ರು 4 ಜನಕ್ಕೆ ತಲೆ ಅಂಟ್ಕೊಂಡಿಲ್ಲ ಅಷ್ಟೇ, ಆದ್ರೆ ಕೆಲಸ ಮಾತ್ರ ಒಟ್ಟಿಗೆ ಮಾಡ್ತವೆ. ಈ ಸಾಫ್ಟ್ವೇರ್ ಇಂಜಿನಿಯರ್ಸು ಯಾಕೆ ರತ್ನನ್ ಪದ ಆಡ್ಕೊಂಡ್ ಬಂದ್ರು ಅಂತೀರಾ? ಇವರು ಆ ರತ್ನನಷ್ಟೇ ಕನ್ನಡದ ಅಭಿಮಾನಿಗಳು. ಇವ್ರನ್ನೇನಾದ್ರೂ ಹೆಂಡ ಬಿಡ್ರು ಅಂದ್ರೆ 4 ಪೆಗ್ ಹಾಕಿ ಬಿಟ್ಬಿಡ್ತಾರೆ. ಹೆಂಡತಿ ಬಿಡು ಅಂದ್ರೆ ಸ್ವಲ್ಪ ಖುಷಿಯಾಗೇ ಬಿಡ್ತಾರೆ. ಆದ್ರೆ ಕನ್ನಡ ಬಿಡ್ರು ಅಂತ ಏನಾದ್ರೂ ಹೇಳಿದ್ರೆ ಹಾಕೊಂಡು ಗುಂಬಿಡ್ತಾರೆ. ಸ್ವಲ್ಪ ಹುಷಾರಾಗಿರಿ. ಇವ್ರು 4 ಜನ ಸೇರಿ ಒಂದು ಸಾಫ್ಟ್ವೇರ್ ಸೃಷ್ಟಿ ಮಾಡಿದ್ದಾರೆ. ಇವರ ಸೃಷ್ಟಿನೇ ಈ kannada.ai. ಮೊದಲೇ ಹೇಳ್ದಾಗೆ ಇವ್ರಿಗೆ ಬ್ರಹ್ಮಂತರ ತಲೆ ಇದೆ, ಆದ್ರೆ ಕಾಸಿಲ್ಲ. ಅದಕ್ಕೆ ಇವರು kannada.ai ಲಾಂಚ್ ಮಾಡಕ್ಕೆ ಒಬ್ಬ ಇನ್ವೆಸ್ಟರ್ನ ಹುಡುಕ್ತಾ ಇದ್ದಾರೆ. ಯಾರೋ ಇನ್ವೆಸ್ಟ್ ಮಾಡಕ್ ಒಪ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ, ಅವ್ರನ್ನೇ ಕಾಯ್ತಾ ಇದ್ದಾರೆ. ಆಗೋ ನಡಿ ಬರ್ತಾ ಇದ್ದಾನೆ ನಮ್ಮ ಏರಿಯಾದ ಲಕ್ಷ್ಮೀಪುತ್ರ. ಮೌಂಟೇನ್ ಹೌಸ್ ನಲ್ಲಿ 4 ಮನೆ, ಟ್ರೇಸಿನಲ್ಲಿ 3 ಮನೆ, ಇತ್ತೀಚೆಗೆ ರಿವರ್ ಐಲ್ಯಾಂಡ್ ನಲ್ಲೂ 2 ಮನೆ ತಗೊಂಡು ಬಾಡಿಗೆಗೆ ಬಿಟ್ಟು ಕನ್ಕಾರ್ಡ್ ನಲ್ಲಿ 2 ಕಾಂಪ್ಲೆಕ್ಸ್ ಕಟ್ಟಿ ಇವಾಗ ಡಾಲರ್ ಕೈಯಲ್ಲಿ ಇಟ್ಕೊಂಡು ಸಾಫ್ಟ್ವೇರ್ ಮೇಲೆ ಇನ್ವೆಸ್ಟ್ ಮಾಡಕ್ ಬರ್ತಾ ಇದ್ದಾನೆ. ಡಾಲರ ಎಲ್ಲಾಕ್ಲಿ ನನ್ ಡಾಲರ. ಲಕ್ಷ್ಮೀಪುತ್ರನ್ಗೆ. ಓ ನಮಸ್ಕಾರ. ಸಾಫ್ಟ್ವೇರ್ ಬ್ರಹ್ಮಾಸ್ಗೆ ತುಂಬಾ ಕಾಯಿಸ್ಬಿಟ್ಟ ಅನ್ಸುತ್ತೆ. ಹಂಗೆ ನಿಲ್ಬಿಡ್ರಿ, ಡಾಲರ್ ಬೇಕಂದ್ರೆ ಕಾಯ್ಲೇಬೇಕಲ್ಲ. ಅದೇನು ಸಾಫ್ಟ್ವೇರು ರೋಬೋ ಅಂತೆಲ್ಲ ಹೇಳ್ತಿದ್ರಲ್ಲ, ಹೇಳಿ ನಿಮ್ ರೋಬೋ ಮೇಲೆ ಹಾಕೋಣ ನಮ್ ಡಾಲರು. ನೋಡಿ, ಈ ಮನುಷ್ಯನ ಬ್ರೈನ್ ಇದೆಯಲ್ಲ, ಇದು e⁻∞ ಸಿಗ್ನಲ್ ಬಿಡುತ್ತೆ. ಆದರೆ ನಮ್ಮ ರೋಬೋ e⁻∞ ಸಿಗ್ನಲ್ ಬಿಡುತ್ತೆ. ಪ್ಲಸ್ ಆ್ಯಂಡ್ ಮೈನಸ್ 2 ಸೇರಿ e⁻∞ ಆಗುತ್ತೆ. ಆಗ ಇದು ಏನು ಬೇಕಾದ್ರೂ ಪ್ರೊಸೆಸ್ ಮಾಡ್ಬೋದು. ಟೋಟಲಿ ಹೇಳಬೇಕು ಅಂದರೆ ಈ ಮನುಷ್ಯನ ಕೆಮಿಸ್ಟ್ರಿ, ಫಿಸಿಕ್ಸ್ ಆ್ಯಂಡ್ ಬಯಾಲಜಿ ಈ ಸೇಮ್ ಆಸ್ ಅವರ್ ರೋಬೋ ಕೆಮಿಸ್ಟ್ರಿ, ಫಿಸಿಕ್ಸ್ ಆ್ಯಂಡ್ ಬಯಾಲಜಿ. ಮತ್ತು ನಮ್ಮ ಮಸ್ಕ್ ನ್ಯೂರಾಲಿಂಕಿಂದ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು. ಮಾರಮ್ಮನ್ ಡಿಸ್ಕು. ಇವನ್ ಯಾರೋ ಬಿಡದಿ ಕಾಡನ್ ಅನ್ಸುತ್ತೆ. ಅವನ್ ಹೇಳಿದ ಅವನ್ಗೆ ಅರ್ಥ ಆಗ್ಬೇಕು. ಏನಾದ್ರು ಕಾಮನ್ ಪೀಪಲ್ಗೆ ನಮ್ ತರ ಅರ್ಥ ಆಗಂಗೆ ಏನಾದ್ರು ಹೇಳ್ರಪ್ಪ. ನೋಡಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವು 4 ಜನ ಎಣ್ಣೆ ಬಿಟ್ಕೊಂಡು, ಎಣ್ಣೆನಾ? ಅದಲ್ಲ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಷ್ಟಪಟ್ಟು ರೋಬೋ ಕಂಡು ಹಿಡಿದೀವಿ. ಆ ರೋಬೋ ಹೆಸರೇ kannada.ai ಅಂತ. ಓ ಕನ್ನಡ. ಅದು ಎದುರುಗಡೆ ಅವ್ರ ಬ್ರೈನ್ನ ರೀಡ್ ಮಾಡಿ ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ರೆ ಪರಿಹಾರ ಕೊಡುತ್ತೆ. ಓ ಈಗ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅನ್ಕೊಳ್ಳಿ. ಕೊಡಿ. ನಿಮ್ಗೆ ಬೋರ್ ಆಯ್ತು ಅನ್ಕೊಳ್ಳಿ, ಹಾಡು ಹೇಳುತ್ತೆ, ಡ್ಯಾನ್ಸು ಮಾಡುತ್ತೆ, ಎಣ್ಣೆ ಹೊಡಿಬೇಕು ಅನ್ಕೊಳ್ಳಿ, ಒಳ್ಳೆ ಬ್ರಾಂಡ್ ಸಜೆಷನ್ ಕೊಡುತ್ತೆ. ಸೂಪರ್ ಸೂಪರ್ ಬಾಪ್ಪರೆ ಮಕ್ಕಳ. ಇದೆ ನೋಡಿ, ಈಗ ಅರ್ಥ ಆಯ್ತು ನಿಮ್ ಸಾಫ್ಟ್ವೇರ್ ಇನ್ವೆಸ್ಟ್ ಮಾಡಿ. ಓ ಥ್ಯಾಂಕ್ ಯು. ನೀನು ಅರ್ಥ ನೀನೊಬ್ಬರೇ ಹೇಳಿದ್ದು.
ಮತ್ತೆ ಆದ್ರೆ ಏನಾದ್ರೆ ಇದು ಕನ್ನಡದವ್ರು ಮಾತ್ರ ರೀಡ್ ಮಾಡೋದ್ರಿ, ಕನ್ನಡ ಬ್ರೈನ್ ಮಾತ್ರ ರೀಡ್ ಮಾಡುತ್ತೆ. ಓ, ಈ ಪ್ರಾಡಕ್ಟ್ ಏನೋ ಸಕ್ಕದಾಗಿದೆ ಅನ್ಸುತ್ತೆ. ಈ ಪ್ರಾಡಕ್ಟ್ ಮೇಲೆ ಏನಾದ್ರು ಇನ್ವೆಸ್ಟ್ ಮಾಡ್ಬಿಟ್ರೆ ಲೇಕ್ ತಾವನಲ್ಲಿ 2 ವೆಕೇಶನ್ ಫುಲ್ ಕ್ಯಾಶ್ ಗ್ಯಾರಂಟಿ ಅನ್ಸುತ್ತೆ. ಆದರೆ ಕನ್ನಡದವ್ರ ಬ್ರೈನ್ ಹುಡುಕ್ಬೇಕಲ್ಲ, ಕನ್ನಡ ಟೀಚರ್ ಸಿಗ್ಬೇಕಲ್ಲ, ಕನ್ನಡ ಅದೊಂದು ನೋಡ್ಕೊಳ್ಳಿ. ಇನ್ವೆಸ್ಟರು ನೀವು ತಲೆ ಕೆಡ್ಸ್ಕೊಂಬೇಡಿ. ನಮ್ಮ ಮಾರ್ಕೆಟಿಂಗ್ ಮಂಜ ಇದ್ದಾನೆ, ಎಲ್ಲ ಟೇಕ್ ಕೇರ್ ಮಾಡ್ತಾನೆ. ಅವನು ಬರೋ ಹೇಳಿದ್ದೆ, ಯಾಕೋ ಇನ್ನೂ ಬಂದಿಲ್ಲ. ಬರ್ತಾ ಇದ್ದಾರೆ ನೋಡಿ ಮಾರ್ಕೆಟಿಂಗ್ ಮಂಜ, ನೋನ್ ಆಸ್ ಓಲ್ಡ್ ಮಂಜ. ಏನ್ ಬೇಕಾದ್ರೂ ಯಾರಿಗ್ ಬೇಕಾದ್ರೂ ಮಾಡ್ತಾನೆ. ಲಾಸ್ಟ್ ಇಯರ್ HKS ಮೆಂಬರ್ಶಿಪ್ ಕಮಿಟಿಲಿ ಸೇರ್ಕೊಂಡು ಊಟದೇ ಇರೋ ಮಕ್ಳಿಗೆಲ್ಲ ಮೆಂಬರ್ಶಿಪ್ ಕೊಡಿಸ್ಬಿಟ್ಟವನೆ. ಬರಿವೋಳು 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 ಬರಿವೋಳು. ನಮಸ್ಕಾರ ಸಾವುಕಾರ್ಗೆ. ನಮಸ್ಕಾರ. ಸಾಫ್ಟ್ವೇರ್ ಬ್ರಹ್ಮಾಸ್ ಬಗ್ಗೆ ಗೊತ್ತಾ? ಅಯ್ಯೋ, ಇವ್ರು ಯಾರಿಗೆ ಗೊತ್ತಿಲ್ರಿ? ಇವ್ರು ಶಾನೋಕಿಂಗ್ ಕೌಂಟಿದು ಗಿಚ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅದಾರ. ಓ, ಹಂಗಂದ್ರೆ ಮೀಟಿಂಗ್ ಶುರು ಮಾಡ್ಬಿಡೋಣ. ಶುರು ಮಾಡೋಣ. ಏನಂದು ಸಾಯಂಕಾಲ ಇನ್ನೊಂದು ಮೀಟಿಂಗ್ ಇದೆ. 3 ಏನು? ಮನೆ ಬಾಡಿಗೆ ಕೊಟ್ಟಿಲ್ಲ ಇನ್ನು. ಇದೇ ಆಯ್ತು ಬರೇ. ಹೌದ್ರಪ್ಪ, ನಿಮ್ ಟೀಮ್ ಬಗ್ಗೆ ಹೇಳ್ರಿ. ಯಾಕಂದ್ರ ಇಲ್ಲೇ ರೊಕ್ಕಿದ್ದ ಮಂದಿ ಭಾಳ ಐತಿ. ಇನ್ವೆಸ್ಟರ್ಸ್ನ ಕ್ಯಾಚ್ ಹಾಕೊಳ್ಳೋಣ. ನೋಡಿ, ಇವರೇ ನಮ್ಮ ಕ್ಲೌಡ್ ಇಂಜಿನಿಯರು. ಇವ್ರ ಹೈಟ್ ಇದಾರಲ್ಲ, ಅದಕ್ಕೆ ರೂಟಿಂದ ಡೇಟಾ ಕಿತ್ತಿ ಹಂಗೆ ಕ್ಲೌಡ್ಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ಇವ್ರ ಕ್ಲೌಡ್ ತುಂಬ ಹತ್ತಿರ. ಸೂಪರ್ ಸೂಪರ್. ಹಂಗಂದ್ರೆ ಇವರು ಒಳ್ಳೆ ಪಾರ್ಟಿ ಹುಡುಕಿದ್ದಾರೆ. ಕ್ಲೌಡ್ ಅಲ್ಲಿ ಡೇಟಾ ಸೇಫ್ ಅನ್ಸುತ್ತೆ. ಹೌದು. ನಮ್ ಡೇಟಾನು ಕ್ಲೌಡ್ಗೆ ಹಾಕ್ಸ್ಬಿಡೋಣ. ನಿಮ್ ಡೇಟಾ ಸಿಡಿ ಆಗೈತೆ ಪೆನ್ ಡ್ರೈವ್ನಾಗ ಐತೆ? ಹಲೋ, ನಿಮ್ CD ಪೆನ್ ಡ್ರೈವ್ ಎಲ್ಲ ಕೊಡ್ಬೇಡ್ರಪ್ಪ. ಯಾಕ? ಮೀಡಿಯಾದವ್ರು ಹಾಕೊಂಡು ನಮಗೆ ರುಬ್ಬಿಡ್ತಾರ ಆಮೇಲೆ ಇಲ್ಲಿ. ಏ, ಪೆನ್ ಡ್ರೈವ್ CD ಅಲ್ಲ, ಈ ಆಲ್ಮೇನ್ ಬಾಸಮ್ ಅಲ್ಲಿ ವರ್ಷ ತೆಗೆಸ್ಕೊಂತೀವಲ್ಲ, ಅದು ಆ ಫೋಟೋಗಳು ಅಷ್ಟೇ. ಅಷ್ಟೇನಾ? ಹಂಗಿದ್ರೆ ಪರವಾಗಿಲ್ಲ ಬಿಡಿ. ಅಲ್ರಪ್ಪ, ಇವನೇನು ಟೂಲ್ ಹಿಡ್ಕೊಂಡು ಸಜ್ಜಾಗೆ ನಿಂತಾನ, ಇವಂದೇನು ಕೆಲಸ? ಸೊ ಇವರೇ ನಮ್ಮ ಹಾರ್ಡ್ವೇರ್ ಇಂಜಿನಿಯರ್. ಇವ್ರು ನಮ್ಮ ರೋಬೋದು ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ. ಇವರೇ ನಿಂತ ಸಾಫ್ಟ್ ಆಗೋರೆ. ಏನ್ ಹಾರ್ಡ್ವೇರ್ ಇಂಜಿನಿಯರ್ ಗುರು? ಏನು ಗೊತ್ತಾಗೋದು. ಇಲ್ಲ ಸರ್, ನೋಡಕ್ಕಷ್ಟೇ ಸಾಫ್ಟ್ ಇದ್ದಾರೆ, ತುಂಬಾ ಹಾರ್ಡು. ಟೂಲ್ಸ್ ತಗೊಂಡು ನಿಂತ ಅಂದ್ರೆ ರಾಕಿ ಬಾಯಿನೇ. ಈ ಆಂಗಲ್ ಅಲ್ಲಿ ರಾಕ್ತಾ ರಾಕ್ ರಾಕ್. ದೂರ ನಿಂತ್ಕೊಂಡ್ ಮಾತಾಡ. ಇವ್ರ್ಯಾರು ಪೈಪ್ ಎಲ್ಲ ಹಿಡ್ಕೊಂಡು ನಿಂತವ್ರೆ? ಓ, ಇವರೇ ನಮ್ಮ ಡೆವಾಪ್ಸ್ ಇಂಜಿನಿಯರ್. ನಮ್ಮ CI/CD ಪೈಪ್ಲೈನ್ ಮಾಡಿದ್ದು ಇವರೇ. ನಮ್ಮ ಪೈಪ್ಲೈನ್ ಎಷ್ಟು ಗಟ್ಟಿಯಾಗಿದೆ ಗೊತ್ತಾ? ಇನ್ನೂ ಸರಿ ಒಂದ್ಸರಿನೂ ಬ್ಲಾಕ್ ಆಗೇ ಇಲ್ಲ. ಏನ್ರಿ ಇವರು ಬ್ಲಾಕು ಪೈಪು ಅಂತಾರೆ? ಪ್ಲಂಬರ್ಗಳ ಸಾಫ್ಟ್ವೇರ್ ಇಂಜಿನಿಯರ್? ನನಗೂ ಅರ್ಥ ಆಗೋದು. ಹಂಗಲ್ರಿ, ಇವರು ನಮ್ಮ ಸಾಫ್ಟ್ವೇರ್ ಪ್ಲಂಬರು. ಸಾಫ್ಟ್ವೇರು ಸರಾಗಿವಾಗಿ ಸಾಗ್ಬೇಕಂದ್ರೆ ನಮ್ಮ ಪೈಪ್ಲೈನ್ ಗಟ್ಟಿ ಇರ್ಬೇಕಲ್ಲ. ಓ, ಆ ಪೈಪು. ಅಲ್ರಪ್ಪ, ನಿಮ್ದು AI ಬೇಸ್ಡ್ ಸಾಫ್ಟ್ವೇರ್ ಅಂತೀರಿ, ನಿಮ್ AI ಎಕ್ಸ್ಪರ್ಟ್ ಯಾರು ಇದ್ರಾಗ? ಇವರೇ ನೋಡಿ ನಮ್ಮ ಎಕ್ಸ್ಪರ್ಟು. ರೋಬೋ ಅಷ್ಟೇ ಅಲ್ಲ, ಇವರು ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಥಿಂಕ್ ಮಾಡಲಿ ಅಂತ ಇವ್ರ ತಲೆಗೆ 4 NVIDIA ಚಿಪ್ ಹಾಕಿ ಬಿಟ್ಬಿಟ್ಟಿದ್ವಿ. ವಾ, ಏನ್ ಡೆಡಿಕೇಶನ್! ಸೂಪರ್ 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 ಸೂಪರ್. ಇವರು ತಲೆಗೇನೋ ಚಿಪ್ ಹಾಕೊಂಡು ಓಡಾಡ್ತಾವ್ರೆ, ಕೈ ಚಿಪ್ ಕೊಡಲ್ಲ ತಾನೆ? ಚಿಪ್ ಕೊಡಲ್ಲ, ಗಿಟ್ಕ ಕೊಡ್ತಾರ. ನಾನು ನಿಮ್ ಸಾಫ್ಟ್ವೇರ್ ಮೇಲೆ ಇನ್ವೆಸ್ಟ್ ಮಾಡಕ್ ರೆಡಿ. ಎಷ್ಟಾಗ್ಬೋದು? ಜಾಸ್ತಿ ಏನಿಲ್ಲ, ಒಂದು 10 ಮಿಲಿಯನ್ ಇದ್ರೆ ಸಾಕು. ಮಾರ್ಕೆಟ್ಗೆ ಹಂಗೆ ಬಿಟ್ಬಿಡ್ತೀವಿ. 10 ಮಿಲಿಯನ್? ವ್ಯವಸ್ಥೆ ಮಾಡೋಣ. ಆಯ್ತ್ರಿ, ನಾವು ಇನ್ವೆಸ್ಟ್ ಮಾಡಕ್ ರೆಡಿ. ಹೆಂಗೋ ವಂಚಿಸ್ತೀನಿ. ಅಲ್ರಿ, 10 ಮಿಲಿಯನ್ಗೆ ನಾವು ಒಪ್ಸ್ಕೊಂಡ್ಬಿಟ್ಟಿದ್ದೀನಿ. ಟ್ರೇಸಿ ಮನೆ,
ಅಲ್ಲೊಂದು ಕಾಂಪ್ಲೆಕ್ಸ್ ಮಾರಿದ್ರು 10 ಮಿಲಿಯನ್ ಬರಲ್ಲ, ಏನ್ ಮಾಡೋದು? ಸಾವುಕಾರ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀವಿ? ಹಾ. ನಮ್ಮ ಗಿರೀಶ್ ಬೆಂಗಳೂರು ಇದಾರ, ಓ. ಅನಿಲ್ ಹಲಪ್ ಇದಾರ, ಓ ರೊಕ್ಕದ ಗಿಡ ನಡೆಸ್ಯಾರ, ಹಾ ಹಾ ಬಿಂದಾಸ್ ಆಗಿ ಫಂಡ್ ಮಾಡ್ತಾರ. ಓಹೋ. ಬೇಕಂದ್ರೆ ಹೇಳಿ ಬಳ 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 ಉದುರಿಸಿ ಹಾ. ಸ್ಪಾನ್ಸರ್ ಮಾಡಿಬಿಡ್ತಾರ. ಓ ಬಾರಿ ಧಾರಾಳ ಅವರು. ಬೇಕಾಸ ಫಂಡಿಂಗ್ ಬಗ್ಗೆ ಹಂಗಂದ್ರೆ ಏನು ಯೋಚನೆ ಇಲ್ಲ. ಆದ್ರೆ ಈ ರೋಬೋಟ್ ಟೆಸ್ಟ್ ಮಾಡಕ್ಕೆ ಒಬ್ರು ಕನ್ನಡ ಪಂಡಿತರು ಬೇಕಿತ್ತಲ್ಲ. ಅದಕ್ಕೇನಂತ್ರಿ ಇಲ್ಲಿ ಕುಂತಾರಲ್ಲ ನಮ್ಮ SJKS ಒಳಗ ಕನ್ನಡದಾಗ ದಿವ್ಶಾಣ್ಯರದಾರ, ಅವ್ರ ಕಡೆನೆ ಟೆಸ್ಟ್ ಮಾಡಿಸ್ಬೋದು. ಆದ್ರ ಏನಾದ್ರೆ US ನಾಗ ಕಂಪ್ಲೈನ್ಸು ರೆಗ್ಯುಲೇಷನ್ ಅಂತೇಳಿ ತಲಿ ತಿಂದು ಮೆದುಳಿಕಾಯಿ ಹಚ್ತಾರ. ಕರೆಕ್ಟ್. ಒಂದ್ ಕೆಲಸ ಮಾಡೋನು, ಹಾ. ಬೆಂಗಳೂರಿಗೆ ಕಳ್ಸೋನು. ಅಲ್ಲೇ ನಮ್ಮ ಕಾಸ ದೋಸ್ತ ಹಾ. ಪ್ರೊಫೆಸರ್ ಸುಬ್ರಹ್ಮಣ್ಯಂ ಅಂತೇಳಿ ಅವ್ರ ವೈಫು ಹಾ. ಶ್ರಾವಣಿ ಹೇಳಿ ಮಾಡಿಸಿದ್ ನೋಡಿ. ಸೂಪರ್. ಅವ್ರ ಕಡೆ ಟೆಸ್ಟ್ ಮಾಡಿಸಿದ್ರ ರೊಕ್ಕ ಉಳಿತೈತಿ. ಶ್ರಾವಣಿ ಸುಬ್ರಹ್ಮಣ್ಯ ಲವ್ಲಿ ಫ್ಯಾಮಿಲಿ ಅನ್ಸುತ್ತೆ, ಲವ್ಲಿ ಕಪ್ಪಲ್. ಅಡ್ರೆಸ್ ಕಳಿಸಿ, ಶಿಪ್ ಮಾಡಿಸ್ಬಿಡ್ತೀನಿ. ಶಿಪ್ಪಿಂಗ್ ಎಲ್ಲ ಬೇಡ, ಮತ್ತೆ ಹೆಂಗಿದ್ರು ನಮ್ಮ ವಿಶ್ವನಾಥ ಮುಂದ್ವಾರ ಬೆಂಗಳೂರಿಗೆ ಹೊಂಟ್ರ, ಹಾ. ಅವ್ರ ಕಡೆ ಕಳಿಸ್ಬಿಡುನು. ಯಾರು? ನಮ್ ವಿಶ್ವನಾಥ. ವಿಶ್ವನಾಥ್ ಹಿರೇಮಠ. ಅದೇ ಬೆಂಡಿಗೆ ಬೆಂಡೆತ್ತಿ ವಿಶ್ವರೂಪ ಕೊಡೋರು. ಹೌದು. ಓ ಎಲ್ಲಾರು ಅವ್ರ ಕನ್ನೇ ಕಳಿಸ್ತೀರಾ? ಎಲ್ಲಾರು ಕಳಿಸ್ತಾರೆ, ನಿಮ್ಮನ್ನು ಶಿಪ್ ಮಾಡ್ಕೊಂಡು ಹೋಗ್ಬಿಡ್ತಾರ ಅವರು. ಸರಿ ಹೆಂಗೋ ಹಂಗಂದ್ರೆ ಶಿಪ್ ಮಾಡಿಸಿ. ಸರಿನಾ? ಸರಿ, ಓಕೆ, ಎಲ್ಲ ನೋಡ್ಕೊತೀನಿ. ಓಕೆ. ಹಲೋ ದೋಸ್ತ ಸುಬ್ರಹ್ಮಣ್ಯ, ಆರಾಮನು? ಹಲೋ ಮಂಜು, ನಮಸ್ಕಾರ. ಏನಪ್ಪ ನನ್ನಂತ ಬಡವ ಈಗ ನೆನಪಾದ್ವಾ ನಿನ್ಗೆ? ಬಡುವಂತ ಯಾಕಂತೀವೋ, ರೊಕ್ಕ ಮಾಡೋ ಚಾನ್ಸ್ ಐತಿ. ನಾನು ಒಂದು ರೋಬೋ ಕಳಿಸ್ತೀನಿ, ನೀನು ಟೆಸ್ಟ್ ಮಾಡ್ಬೇಕು ನೋಡಪ್ಪ. ಏನೋ ರೋಬೋನಾ? ನಾನ್ ಟೆಸ್ಟ್ ಮಾಡೋದೇನೋ? ಹೌದಪ್ಪ, ಅದಕ್ಕ ನಿನ್ನಂತ ಕನ್ನಡ ಪಂಡಿತರು ಬೇಕು. ಟೆಸ್ಟ್ ಮಾಡಿದ್ರ ರಗಡ ರೊಕ್ಕ ಕೊಡ್ತಾರ. ಓ ಸರಿ, ಹಂಗಾದ್ರೆ ಕಳ್ಸಪ್ಪ, ಅದೇನು ಟೆಸ್ಟ್ ಮಾಡೋಣ. ಮುಂದ್ವಾರ ನಮ್ಮ ಫ್ರೆಂಡ್ ವಿಶ್ವನಾಥ ತರ್ತಾನ, ನೀನು ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಬಿಡು. ಓಕೆ ಸರಿ, ಹಾಗಾದ್ರೆ ಕಲೆಕ್ಟ್ ಮಾಡ್ತೀನಿ. ಹಾಗಾದ್ರೆ ಬನ್ನಿ ಬೆಂಗಳೂರಿನಲ್ಲಿರೋ ಶ್ರಾವಣಿ ಸುಬ್ರಹ್ಮಣ್ಯ ಅವ್ರ ಮನೆಗೆ ಹೋಗೋಣ. ಏ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಶ್ರಾವಣಿ, ಏನ್ ಸುಬ್ಬು, ಒಂದ್ ನಿಮಿಷ ಬೇಗ ಬರ್ತೀಯಾ ಇಲ್ಲಿ? ಬಂದೆ ಇರಿ. ಶ್ರಾವಣಿ, ಒಂದು ನಿಮಿಷ ಕಣ್ಣು ಕಾಣಿಸ್ತಿಲ್ಲ ಅಂದ್ರು ನಿಮಗ್ ನೆಮ್ಮದಿ ಇಲ್ಲ. ಶ್ರಾವಣಿ ಅಂತಾನೆ ಇರ್ತೀರ. ಏನ್ರಿ? ಶ್ರಾವಣಿ, ಹಾ. ಏನ್ ವಿಚಾರ ಗೊತ್ತಾ? ಏನ್ ಹೇಳಿ? ನನ್ನ ಸ್ನೇಹಿತ ಮಂಜು ಇದಾನಲ್ಲ, ಅದೇ ಹೋದ ವರ್ಷ ಅಮೆರಿಕಾಯಿಂದ ಬಂದಿದ್ರಲ್ಲ ನಮ್ಮ ಮನೆಗೆ. ಅವನೇ. ಅವನೊಂದು ರೋಬೋ ಕಳಿಸ್ತಾನಂತೆ. ರೋಬೋನಾ? ಅದನ್ನ ನಾವೇನಾದ್ರೂ ಟೆಸ್ಟ್ ಮಾಡಿದ್ರೆ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತ ಹೇಳೋ. ಹೌದಾ? ರೀ ಈ ಶನಿವಾರನೇ ತೋರಿಸ್ಬಿಡ್ರಿ, ನಮ್ದೊಂದು ಕಿಟ್ಟಿ ಪಾರ್ಟಿ ಇದೆ, ಎಲ್ಲಾರ್ಗು ತೋರ್ಸಿ ಒಂಚೂರು ಸ್ಕೋಪ್ ತಗೋತೀನಿ. ಪ್ಲೀಸ್ ರೀ. ನೋಡ್ದಾ, ಯಾವಾಗೂ ನಿಂದ ಅದೇ ಹುಚ್ಚು. ಖಂಡಿತವಾಗೂ ನೋಡೋಣ, ಅದು ಏನ್ ರೋಬೋನೋ ಎಂತದೋ, ಏನ್ ಟೆಸ್ಟ್ ಮಾಡೋದು. ಸರಿನಾ? ಓಕೆ ಸರಿ. ಹೀಗಿರುವಾಗ ವಿಶ್ವನಾಥ್ ಅವರು ಬೆಂಗಳೂರಿಂದ ರೋಬೋನ ಸುಬ್ರಹ್ಮಣ್ಯ ಅವ್ರಿಗೆ ಬೆಂಗಳೂರಿಗೆ ಬಂದು ರೋಬೋನ ಸುಬ್ರಹ್ಮಣ್ಯಕ್ಕೆ ತಲುಪಿಸ್ತಾರೆ. ಸುಬ್ರಹ್ಮಣ್ಯ ಅವರು ಆ ರೋಬೋನ ಮನೆಗೆ ತರ್ತಾ ಇದ್ದಾರೆ ನೋಡಿ. ಶ್ರಾವಣಿ, ಬಂತು ನೋಡು. ಎಷ್ಟು ದೊಡ್ಡ ರೋಬೋ ರೀ ಇದು. ನಮಸ್ಕಾರ, ನನ್ನ ಹೆಸರು kannada.ai. ನನ್ನ ಕೆಲಸ ಎಲ್ಲಾರ್ದು ತಲೆ ಓದೋದು, ಅಂದರೆ ರೀಡ್ ಮಾಡೋದು. ಹೆಸರು ಸುಬ್ರಹ್ಮಣ್ಯ, ಎತ್ತರ 5 ಅಡಿ 10 ಅಂಗುಲ, ಗೋಧಿ ಬಣ್ಣ
ಸಾಧಾರಣ ಮೈಕಟ್ಟು. ಕನ್ನಡ ಪ್ರೊಫೆಸರ್. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡುತ್ತಿದ್ದು. ಈ ಆಬ್ಜೆಕ್ಟ್ ಎಲ್ಲೋ ಮೂವ್ ಆಯ್ತು. ಈ ಆಬ್ಜೆಕ್ಟ್ ನಿಂತ ಕಡೆ ನಿಲ್ತಿಲ್ಲ. ಇದನ್ನ ರೀಡ್ ಮಾಡಕ್ಕೆ ಯಾವ ರೋಬೋ ಕೈಲೂ ಆಗಲ್ಲ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡುತ್ರಿ. ರೀ ಬನ್ರಿ ನಾವಿಬ್ರು ಸೇರ್ಕೊಂಡು ಒಂದು ರೀಲ್ ಮಾಡೋಣ. ಅಬ್ಬಾ ನಿಂದು ಯಾವಾಗೂ ರೀಲ್ಸು ಶ್ರಾವಣಿ. ಈಗ ನಾನು ಬೆಳಗ್ಗೆ ಎದ್ದು ಸ್ಯಾಂಕಿ ಟ್ಯಾಂಕ್ ಹತ್ರ ಹೋಗಿ 2 ರೌಂಡ್ ಜಾಗಿಂಗ್ ಮಾಡಬೇಕು. ಸರಿ, ಸರಿನಾ? ಸರಿ. ನಾನು ಹೋಗಿ ಮಲಗ್ತೀನಿ. ಸರಿ ಹೋಗ್ಲಿ ಬಿಡಿ, ನನ್ನ ಫ್ರೆಂಡ್ಸ್ನೇ ಕರೆದು ನಾನು ಮಾಡಿಸ್ಕೊತೀನಿ. ಹಲೋ, ಎಲ್ಲಿದ್ದೀರಮ್ಮ ಎಲ್ಲರೂ? ಹಾಯ್ ಶ್ರಾವಣಿ. ಬಂದ್ರೆ ಹೊಸ ರೋಬೋ ಬಂದಿದೆ, ಎಲ್ಲ ಸೇರ್ಕೊಂಡು ಒಂದು ರೀಲ್ ಮಾಡೋಣ ಬೇಗ. ಓ ಹೌದಾ, ಈಗಲೇ ಬೇಗ. ಮರುದಿನ ಬೆಳಿಗ್ಗೆ ಯಥಾ ಪ್ರಕಾರ ಶ್ರಾವಣಿಯವರು ಫೋನಲ್ಲಿದ್ದಾರೆ. ಅರೆ, ನನ್ನ ವಿಡಿಯೋನ ಯಾರು ಅಪ್ಲೋಡ್ ಮಾಡಿಬಿಟ್ಟಿದಾರಲ್ಲ. ಒಂದು ನಿಮಿಷ ಇರೋ, ನಮ್ಮ ಫ್ರೆಂಡ್ಸ್ನೆಲ್ಲ ಕೇಳ್ತೀನಿ. ಹಲೋ, ಎಲ್ಲರೂ ಇದ್ದೀರಾ? ಹೌದು ಶ್ರಾವಣಿ. ಇಲ್ಲಿ ಯಾರು ವಿಡಿಯೋ ರೀಲ್ ಅಪ್ಲೋಡ್ ಮಾಡಿದ್ದು? ನಾನು ಮಾಡಿಲ್ಲ ಶ್ರಾವಣಿ. ಮತ್ತೆ ಯಾರು ಮಾಡಿದ್ರು? ನಾನ್ ಮಾಡ್ದೆ. ಅಯ್ಯೋ, ಪಾಸ್ವರ್ಡ್ ಹೆಂಗ್ ಸಿಕ್ತು ನಿನ್ಗೆ? ಎಲ್ಲಾರ್ದು ತಲೆಯಲ್ಲಿ ರೀಡ್ ಮಾಡ್ಕೊಂಡೆ. ಅಯ್ಯಯ್ಯೋ, ಏನ್ರಮ್ಮ ಮಾಡೋದು? ನಾವಂತೂ ನಿಮ್ಮ ಮನೆಗೆ ಬರಲ್ಲಪ್ಪ, ರೋಬೋ ಸವಾಸನೆ ಸಾಕು. ಆದ್ರೂ ತುಂಬಾ ಲೈಕ್ಸ್ ಬಂದಿದೆ ಕಣೆ. ಹೌದಾ? ಅಬ್ಬಾ ಶ್ರಾವಣಿ, ಆ ಸ್ಯಾಂಕಿ ಟ್ಯಾಂಕ್ 2 ರೌಂಡ್ ಓಡ್ಬಿಟ್ಟು ಸುಸ್ತಾಯ್ತು ಕಣೆ. ಅಯ್ಯೋ, ಬೇಗ ತಿಂಡಿ ಮಾಡು, ಹೊಟ್ಟೆ ಹಸಿತಾ ಇದೆ. ಒಂದ್ ನಿಮಿಷ ತಂದೆ. ಸುಳ್ಳು. ಇವ್ರು ಒಂದ್ ಹೆಜ್ಜೆನೂ ನಡೆದಿಲ್ಲ. ಅಯ್ಯೋ, ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮಲ್ಲೇಶ್ವರಂ ಜನತಾ ಹೋಟ್ಲಲ್ಲಿ 1 ಮಸಾಲೆ ದೋಸೆ, ಅಯ್ಯೋ, 1 ಸಾಂಬಾರ್ ವಡ, 1 ಕಪ್ ಕಾಫಿ ಕುಡ್ಕೊಂಡು ಚೆನ್ನಾಗಿ ಹರಟೆ ಹೊಡ್ಕೊಂಡು ಬಂದಿದ್ದಾರೆ. ಏನ್ರಿ ಬೆಳಗ್ಗೆ ಎದ್ದು ಅಡ್ಗೆ ಮಾಡಿ ನಿಮ್ಗೋಸ್ಕರ ಇಡ್ಲಿ ಮಾಡಿ ಕಾಡ್ತಿದ್ರ ಬರೋದಲ್ವಾ ನೀವು? ಸುಳ್ಳು. ಇವ್ರು ಆಲ್ರೆಡಿ ಅರ್ಧ ಡಜನ್ ಇಡ್ಲಿ ತಿಂದಿದ್ದಾರೆ. ಓ ನೋಡ್ದ, ನೀನು ಸುಳ್ಳು ಹೇಳೋದ್ ಕಲ್ತ್ಬಿಟ್ಟೆ. ನಿಮ್ಮಷ್ಟಂತೂ ಏನ್ ಸುಳ್ಳು ಹೇಳಲ್ಲ ತಗೊಳ್ಳಿ. ಇನ್ನ ಏನೇನ್ ಸುಳ್ಳು ಹೇಳಿದೀರಾ ನೀವು? ಹೌದು ಹೌದು, ಹ? ಅವರು ನಿಮ್ಗೆ ಅವ್ರ ಥೈಲ್ಯಾಂಡ್ ಟ್ರಿಪ್ ಬಗ್ಗೆ ಹೇಳೇ ಇಲ್ಲ. ಥೈಲ್ಯಾಂಡ್? ಹೌದು, ಸಿಂಗಾಪುರಲ್ಲಿ ಕನ್ನಡ ಪ್ರೋಗ್ರಾಮ್ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಥೈಲ್ಯಾಂಡ್ಗೆ ಹೋಗಿ ಬಂದಿದ್ದಾರೆ. ಅದಕ್ಕೆಲ್ಲ ಕಾಲೇಜಲ್ಲೇ ಪಾಸ್ಪೋರ್ಟ್ ಬಿಟ್ಟಿದ್ದು. ಶ್ರಾವಣಿ, ಮಾಡ್ತೀನಿ. ನಂಬೇಡ. ಅಪ್ಪ, ಮಾತಾಡ್ಸ್ಬೇಡಿ ನೀವು. ಅದ್ ಎಲ್ಲಿಂದ ಬಂದೋ ಪುಣ್ಯಾತ್ಮ ನೀನು? ತಂದಿಟ್ಟಲ್ಲ ನಮ್ಮಿಬ್ರು ಮಧ್ಯೆ ಫಿಟ್ಟಿಂಗು. ಮಾತಾಡ್ಸ್ಬಿಡಿ ನೀವು. ಹಲೋ ಸುಬ್ಬುದೋಣ, ಸಲಾಮ್ ಅಲೈಕಮ್. ಹಲೋ ಇಸ್ಮಾಯಿಲ್,
ನಮಸ್ಕಾರನಪ್ಪ. ಅರೆ ಇಸ್ಕಿ ನಿಮ್ದು ದನಿಗೆ ಖುಷಿಗೆ ಇಲ್ಲ ಬ್ರದರ್. ಏನಾಯ್ತು ಬ್ರದರ್? ನಿಮ್ದು ಏರಿಯಾ ಒಳಗೆ ಇದ್ದೀನಿ, ಮನೆಗೆ ಬರ್ಲಿ. ಅಯ್ಯೋ ಬಾರಪ್ಪ ಬಾ. ಸೋತು ಬಂದೆನೋ ಗುರುವೆ ನಿನ್ನ ಬಳಿಗೆ, ಸೋತ ಜೀವವನಾತು ಒಂದು ಗಳಿಗೆ. ಅಲ್ಲ ಬ್ರದರ್, ಏನಾಯ್ತು ಬ್ರದರ್? ನಿಮ್ದಕ್ಕೆ ಶಕಲ್ ಬಾವಿಗೆ ನೋಡ್ತಾ ಇಲ್ಲ, ಬಾವಿದಕ್ಕೆ ಶಕಲ್ ನಿಮ್ದಕ್ಕೆ ನೋಡ್ತಾ ಇಲ್ಲ. ಏನಾಯ್ತು ಬ್ರದರ್? ಅಯ್ಯೋ ಇಸ್ಮಾಯಿಲ್ ಏನಂತ ಹೇಳೋ, ಅವ್ನು ಯಾರೋ ನನ್ನ ಸ್ನೇಹಿತ ಅಮೆರಿಕಾದಿಂದ ಇದು ಯಾವುದೋ ರೋಬೋ ಅಂತೆ ಕಳ್ಸವನೆ. ಇದೇನೋ ನಮ್ಮ ತಲೆನ್ ರೀಡ್ ಮಾಡತ್ತಂತಿದ್ದು. ಗೊತ್ತಾಯ್ತು ಬಿಡಿ ಅಣ್ಣ. ನಿಮ್ದು ತಲೆಗೆ ರೀಡ್ ಮಾಡಿ ಬಾಬಿಗೆ ಹೇಳ್ತು, ಬಾಬಿದು ತಲೆಗೆ ರೀಡ್ ಮಾಡಿ ನಿಮ್ದಕ್ಕೆ ಹೇಳ್ತು. ಸತ್ಯಗೆ ಗೊತ್ತಾಯ್ತು. ಅಷ್ಟೇ ಆಗಿದ್ದು. ಸತ್ಯಗೆ ಹೇಳಿ ಸಂಸಾರಗೆ ಮಡಗೈತದೆ, ಜೂಟ್ಗೆ ಹೇಳ್ಬೇಕು ಸಂಸಾರಗೆ ಮಾಡ್ಬೇಕು. ಉತ್ನಾಚ್ ಇದು ಯಾರ್ದು ತಲೆಗೆ ಬೇಕಾದ್ರೆ ರೀಡ್ ಮಾಡ್ತದೆ? ನಮ್ದು ತಲೆಗೆ ರೀಡ್ ಮಾಡ್ತದೆ. ಬೇಡ ಅದ್ರ ಸವಾಸಕ್ಕೆ ಹೋಗ್ಬೇಡ, ನಿಂಗೆ ಗೊತ್ತಿಲ್ಲ ಅದ್ರದ್ದು ಸವಾಸ ನಿನ್ಗೆ. ಬಿಡಿ ಅಣ್ಣ ನೀವು. ನಾವು ಎಷ್ಟು ಮಿಷಿನ್ಗೆ ನೋಡಿಲ್ಲ. ನಮ್ದು ಏರಿಯಾಗೆ ವಾಕಿಂಗ್ ಕರ್ಕೊಂಡೋಗ್ಲಿ. ನಿನ್ನ ಹಣೆ ಬರ ನಾನೇನ್ ಮಾಡಕ್ಕಾಗತ್ತೆ, ಎಲ್ಲಾದ್ರೂ ಕರ್ಕೊಂಡು ಹೋಗು. ಅರೆ ಚಲ್ರಿ ರೋಬೋ, ನೀನು ಎಲ್ಲಾರ್ದು ತಲೆಗೆ ರೀಡ್ ಮಾಡ್ತೀಯಾ? ನಾನ್ ನಿಮ್ದು ತಲೆಗೆ ರೀಡ್ ಮಾಡ್ತಾರೆ. ನಡಿ ನಡಿ. ಶ್ರಾವಣಿ. ಕೆಲವು ಗಂಟೆಗಳ ನಂತರ ಏ ಇಸ್ಮಾಯಿಲ್, ರೋಬೋ ಎಲ್ಲ ನಿಮ್ ಪ್ರಾಬ್ಲಮ್ಗೆ ಸಾಲ್ವ್ ಅಣ್ಣ. ಏನೋ ಮಾಡ್ದೆ? ನಮ್ದು ಏರಿಯಾಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ದು. ಆಯ್ತು. ಅಲ್ಲಿ ಫಯಾಜ್ಗೆ ಇಲ್ಲ. ಓ ಕೋಳಿ ಫಯಾಜು. ಹಾ, ನಮ್ದು ಫಯಾಜ್ದು ತಲೆಗೆ ರೀಡ್ ಮಾಡಕ್ಕೆ ಬಿಟ್ಟಿದ್ದು. ಸರಿ. ನಮ್ದು ಫಯಾಜ್ದು ತಲೆಗೆ ನಮ್ದು ಖುದಾಗೆ ರೀಡ್ ಮಾಡಕ್ಕೆ ಆಗಿಲ್ಲ. ನಿಮ್ದು ರೋಬೋಗೆ ರೀಡ್ ಮಾಡ್ತದೆ. ಅದು ಸರಿ ಬಿಡು. ರೋಬೋ ರೀಡ್ ಮಾಡಕ್ಕೆ ಟ್ರೈಗೆ ಮಾಡ್ತು ಹೊಗೆಗೆ ಹಾಕ್ಸ್ಕೊಬಿಡ್ತು ಅಣ್ಣ. ಹೌದು ಮೇಡಮ್, ಓವರ್ಲೋಡ್ಗೆ ಆಗ್ಬಿಡ್ತು, ಹೊಗೆಗೆ ಹಾಕ್ಸ್ಕೊಬಿಡ್ತು. ಅರೆ ನಿಮ್ದು ಮನೆಗೆ ಮಿಕ್ಸಿಗೆ ಇಲ್ಲ, ಜಾರ್ಗೆ ತಗೋಬಿಟ್ಟು ತುಂಬಾ ಕಾಯಿಗೆ ತುಂಬಿಟ್ಟು ರುಬ್ಬಕ್ಕೆ ಬಿಟ್ರೆ ಏನಾಯ್ತದೆ? ಸುಟ್ಟೋದ್ರೆ ಹೊಗೆಗೆ ಬರಲ್ಲ ಮೇಡಮ್. ಅದು ಐಸಾ, ನಮ್ದು ಶಿವಾಜಿನಗರ್ ಲಾಜಿಕ್ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಸರಿ ಇಸ್ಮಾಯಿಲ್, ರೋಬೋನ್ ಏನೋ ಮಾಡಿದೆ ನೀನು? ಓ ಮರ್ತಿದ್ದೆ ಅಣ್ಣ, ಒಂದು ನಿಮಿಷ. 1 2 ಅಣ್ಣ 5,000 ಇದೆ ಅಣ್ಣ. ಯಾಕೋ ಇದು? ನಿಮ್ದು ರೋಬೋ ಹೊಗೆಗೆ ಹಾಸ್ಕತ್ತಲ್ಲ, ಸರಿ. ನಮ್ದು ಅಲ್ಲೇ ಪಕ್ಕದಲ್ಲಿ ಗುಜ್ರಿಗೆ ಹಾಕ್ಬಿಟ್ಟಿದ್ದು. ಹಾ, 10,000ಗೆ ಬಂತು. ಸರಿ. 5,000 ನಿಮ್ದಕ್ಕೆ, 5,000 ನಮ್ದಕ್ಕೆ, ಲೆಕ್ಕಗೆ ಪಕ್ಕ ಅಣ್ಣ. ಓ ಹೋಗ್ಲಿ ಬಿಡ, ಅವನ್ ಯಾರ ಮಂಜು ಸ್ನೇಹಿತ. ಈ ರೋಬೋನೇನೋ ಟೆಸ್ಟ್ ಮಾಡಿದ್ರೆ ತುಂಬಾ ದುಡ್ಡು ಸಿಗುತ್ತೆ ಅಂದ. ಇಲ್ಲಿ ನೋಡಿದ್ರೆ ಇಷ್ಟೇ. ಅಯ್ಯೋ ಬಂದು ಅಷ್ಟೇ ಬಿಡು, ಒಳ್ಳೇದಾಯ್ತು. ಅಣ್ಣ ಇದು ಸೋಷಿಯಲ್ ಮೀಡಿಯಾದ ಬಹಳ ಪ್ರಾಬ್ಲಮ್ಗೆ ಐತೆ ಅಣ್ಣ. ಯಾಕೋ? ನಮ್ದು ಬೇಗಮ್ಗೆ ಇಲ್ಲ. ನಮ್ದು ಬೇಗಮ್ಗೆ ಯಾವುದೋ ರೀಲ್ಸ್ಗೆ ನೋಡ್ಬಿಟ್ಟು ನಮ್ದು ಹೆತ್ಕಂಡ್ಗೆ ಹೋಗಿ ಹೇಳ್ತಾ ಇದ್ರು. ಥೋ ತೇರಿಕೆ, ನಿನಗೆ ನಾನು ಕನ್ನಡ ಹೇಳ್ಕೊಟ್ಟೆ ನೋಡು. ಅಯ್ಯೋ ಹೋಗ್ಲಿ, ಹೇಳೋ. ಅಲ್ಲ, ಹೆಂಡತಿ ಕೇಳೋದು ಅಷ್ಟು ಮಾಡಕ್ಕಾಗಲ್ವಾ ನಿಮ್ಗೆ? ಹೆಂಗೈತದೆ ಮೇಡಮ್? ನಮ್ದು ಮನೆಗೆ 10ಗೆ ಫ್ಲೋರು, ನಮ್ದು ಬೇಗಮ್ಗೆ 90 kg. ನಾವು 90 kgಗೆ ಎತ್ಕೊಂಡು 10ಗೆ ಫ್ಲೋರ್ಗೆ ಹೋದ್ರೆ ಅಷ್ಟೇ ನಮ್ದು ಕತೆ. ಐಸಾ ಫೋನ್ ರಗ್ನೇಗ, ಐಸಾ ಫೋನ್ ಆ ಥರ ಐಸಾ ಹಾ, ಕಾಲ್ಗೆ ಹೋಯ್ತದೆ, ಕಾಲ್ಗೆ ಬರ್ತದೆ. ಸರಿ. ಮೆಸೇಜ್ಗೆ ಹೋಯ್ತದೆ, ಮೆಸೇಜ್ಗೆ ಬರ್ತದೆ. ಕರೆಕ್ಟ್ ಕಣ. ಪ್ರಾಬ್ಲಮ್ಗೆ ಇಲ್ಲ, ಟೆನ್ಷನ್ಗೆ ಇಲ್ಲ. ನಿಜ. ಆ ಫೋನ್ ಅಲ್ಲ ಶ್ರಾವಣಿ,
ಕೇಳಿಸ್ಕೊಂಡ ಇಸ್ಮಾಯಿಲ್ ಹೇಳಿದ್ದು ನಿಜ. ಇನ್ಮೇಲೆ ಇದನ್ನೆಲ್ಲ ಬಿಟ್ಬಿಡೋಣ, ಸರಿನಾ? ನಾನು ಈ ಫೇಸ್ಬುಕ್ ಇದೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ. ನಾನು ಇನ್ಸ್ಟಾಗ್ರಾಮ್ ಎಲ್ಲ ಡಿಲೀಟ್ ಮಾಡ್ತೀನಿ. ಆದ್ರೆ ಥೈಲ್ಯಾಂಡ್, ಸಿಂಗಾಪುರ್ ಅಂತ ಥೈಲ್ಯಾಂಡ್ ಎಲ್ಲ ಹೋಗ್ಬಾರ್ದು. ಸುಳ್ಳು ಹೇಳ್ಬಾರ್ದು ಇನ್ಮೇಲಿಂದ. ನಿಮ್ಮ ಅಪ್ಪನ ಹಣೆಗೂ ಹೋಗಲ್ಲ. ಇಸ್ಮಾಯಿಲ್, ಅವ್ನು ನನ್ನ ಸ್ನೇಹಿತಂಗೊಂದು ಫೋನ್ ಮಾಡ್ತೀನಿ ತಡಿ. ಮಾಡಿ ಮಾಡಿ ಮಾಡಿ. ಹಲೋ ಮಂಜು. ಹಲೋ ದೋಸ್ತ ಸುಬ್ರಹ್ಮಣ್ಯ, ಟೆಸ್ಟಿಂಗ್ ಹೆಂಗ್ ನಡೆಯೋದು? ಏ ಮಂಜು, ನಾನು ಕ್ಷಮಿಸ್ಕೊಡಪ್ಪ. ನಿನ್ ರೋಬೋ ಹಾಳಾಗಿ ಹೋಯ್ತು ಕಣ. ವೈಕೊಂತ ಹೋಗ್ಲಿ ಬಿಡು. ಒಂದ್ ವರ್ಷ HAKS ಕನ್ನಡ ರಾಜ್ಯೋತ್ಸವಕ್ಕ ಹೊಸ ವರ್ಷ ರಿಲೀಸ್ ಮಾಡೋಣ, ಟೆಸ್ಟ್ ಮಾಡುವಂತೆ. ಓ ಹಂಗಂತೀಯ? ಸರಿ ಬಿಡು, ಹಂಗೆ ಮಾಡೋಣ. ಇಷ್ಟೆಲ್ಲ ಆದ್ಮೇಲೆ ನಮ್ ಅಮೆರಿಕಾದಲ್ಲಿ ಇನ್ವೆಸ್ಟರ್ ಕತೆ ಏನಾಯ್ತು ಅಂತ ಹೋಯ್ತು. ನಂದು ಕಾಂಪ್ಲೆಕ್ಸು, 2 ಮನೆ ಎಲ್ಲ ಹೋಯ್ತು. 10 ಮಿಲಿಯನ್ ಇನ್ವೆಸ್ಟ್ ಮಾಡಿದ್ದೆ. 10,000 ರೂಪಾಯಿ ಗುಜರಿಗೆ ಹಾಕ್ಬಿಟ್ಟವ್ರಂತ ಇಸ್ಮೈಲು. ನನ್ ಸ್ಮೈಲೇ ಕಿತ್ಕೊಂಡ್ಬಿಟ್ಟ. ಮಂಜ ನೀನಾ? ಅಲ್ಲ ಮಂಜ, ನಿನ್ ಕತ್ತಲ್ಲಿ ಒಂದ್ ಹಗ್ಗನೂ ಇಲ್ವಲ್ಲೋ, ಮಿರಿ ಮಿಂಚ್ತಾ ಇದ್ಯಾ? ನಾವು ಹಂಗೆ. ಅದಾಗ್ಲಿ, ನಂದು ಈಗ ಸದ್ಯಕ್ಕೆ ಎಲ್ಲ ಹೋಯ್ತು ಕಣೋ. ಎಲ್ಲ ಮನೆ, ಕಾಂಪ್ಲೆಕ್ಸು ಎಲ್ಲ. ಈಗ ಸದ್ಯಕ್ಕೆ ಒಂದು ಮೋಟರ್ ಒಂದು ಮನೇಲಿ ಲೋನ್ ತೀರ್ಸ್ಕೊಂಡ್ರೆ ಸಾಕಾಗೋಗಿದೆ. ಸಾವುಕಾರ ಟೆನ್ಷನ್ ತಗೋಬೇಡ. ಹಾ, ನಮ್ ಗಿರೀಶ್ ಬೆಂಗಳೂರು ಕುಂತಾರ, ಹಾ, ಅವ್ರಿಗೆ ಹೇಳಿ ಮೌಂಟೇನಸ್ ಮನಿ ಐತಲ್ಲ, ಹಾ, ಮಸ್ತ್ ರೇಟಿಂಗ್ ಮಾಡಿಸ್ತೀನಿ. ಅಲ್ಲೆಲ್ಲ ಚಪ್ಪಡಿ ಕಲ್ ನೋಡಿದ್ದೆ. 1 ನಿಮಿಷ ಇರು. ನೋಡಿದ್ರಲ್ಲ ನಮ್ಮ ಸಾಫ್ಟ್ವೇರ್ ಬ್ರಹ್ಮ ಸೃಷ್ಟಿ ಕತೆ ಮತ್ತೆ ವ್ಯಥೆನ. ಅದೇನೋ ಹೇಳ್ತಾರಲ್ಲ, ಅತಿ ಆದ್ರೆ ಅಮೃತನೂ ವಿಷ ಅಂತೆ. ನಮ್ ಜೀವನನೂ ಹೀಗೆ ಅಲ್ವಾ? ಎಲ್ಲವೂ ಇತಿಮಿತಿಗಳಿದ್ರೆ ಚೆನ್ನ. ಜೈ ಭುವನೇಶ್ವರಿ ತಾಯಿ. ಜೈ ಭುವನೇಶ್ವರಿ ತಾಯಿ. ತುಂಬ ಧನ್ಯವಾದ ಎಲ್ಲರಿಗೂ. ಸಖತ್ತಾಗಿತ್ತಲ್ಲ ಈ ನಾಟಕ. ಸೊ ಈ ನಾಟಕದಲ್ಲಿ ಅಭಿನಯಿಸಿದವರು ಅನಿಲ್ ಕುಮಾರ್ ಗೋವಿಂದರಾಜು, ಅಶೋಕ್ ದಾನ್ ರೆಡ್ಡಿ, ಬಸವರಾಜ್ ಸ್ಥಾವರ್ಮಠ್, ಹರೀಶ್ ತಿಮ್ಲಾಪುರ, ನಿಮ್ಮ ನೆಚ್ಚಿನ ಪ್ರೆಸಿಡೆಂಟ್ ನಾಗೇಶ್ ಶಿವಬಸಪ್ಪ, ನವೀನ್ CM, ನವೀನ್ ನೀಲಕಂಠ, ಶಶಿಧರ್ MS, ಸೌಮ್ಯ ರೇಣುಕಯ್ಯ, ಸುನೀಲ್ ಮೇಟಿ ಮತ್ತು ಸ್ವಾಮಿ ಸದಾಶಿವಯ್ಯ. ಸೊ ಈಗ ಸ್ಟೇಜ್ ಮೇಲೆ ನಿರ್ದೇಶಕರಾದಂಥ ಹರೀಶ್ ತಿಮ್ಲಾಪುರ ಅವರು ಬರಬೇಕಾಗಿ, ಇವರಿಗೆ ಒಂದು ಕಿರುಕಾಣಿಕೆ ಕೊಡಲಿಕ್ಕೆ ರಾಜಶಂಕರ್ ಅವರು ಬರಬೇಕು ಅಂತ. ವಂಡರ್ಫುಲ್ ರೈಟಿಂಗ್, ವಂಡರ್ಫುಲ್ ಡಿರೆಕ್ಷನ್ ಅಂಡ್ ವಂಡರ್ಫುಲ್ ಆಕ್ಟಿಂಗ್. ಥ್ಯಾಂಕ್ ಯು ಹರೀಶ್ ಅವರೇ.